ವೀಕ್ಷಕರೇ, ಭಗವಾನ್ ಶ್ರೀಕೃಷ್ಣ ನಾವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಯಾವುದನ್ನ ಮಾಡಿದ್ರೆ ನಮಗೆ ಅಪಾರ ಧನ ಸಂಪತ್ತು ನಮ್ಮ ಮನೆಗೆ ಬರುತ್ತೆ, ಜೀವನದಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳು ನೆರವೇರಲು ಪ್ರಾರಂಭವಾಗುತ್ತೆ ಎನ್ನುವುದನ್ನ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ತಿಳಿಸಿದ್ದಾರೆ. ಭಗವಾನ್ ಶ್ರೀಕೃಷ್ಣ ಹೇಳಿದ ಈ ರಹಸ್ಯವನ್ನ ತಿಳಿದರೆ ನೀವು ಕೂಡ ಜೀವನದಲ್ಲಿ ಅಪಾರ ಧನ ಸಂಪತ್ತನ್ನ ಪಡೆದುಕೊಂಡು ಶ್ರೀಮಂತರಾಗಬಹುದು ಮತ್ತು ಜೀವನದಲ್ಲಿ ಅಂದುಕೊಂಡ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ. ಅದೇ ರೀತಿ ಶ್ರೀಕೃಷ್ಣ ಅರ್ಜುನನಿಗೆ ಯಾವ ತಪ್ಪನ್ನ ಮುಂಜಾನೆ ಮಾಡಬಾರದು ಎನ್ನುವುದನ್ನು ಕೂಡ ತಿಳಿಸಿದ್ದಾರೆ. ಈ ತಪ್ಪುಗಳನ್ನ ಮಾಡಿದರೆ ಇಡೀ ಕುಟುಂಬವೇ ನಾಶವಾಗಿ ಹೋಗುತ್ತೆ ಎನ್ನುವುದನ್ನು ಕೂಡ ತಿಳಿಸಿದ್ದಾರೆ. ಹಾಗಾಗಿ ಸುಖಮಯ ಜೀವನವನ್ನ ಬಯಸುವವರು ಯಾವತ್ತೂ ಈ ತಪ್ಪನ್ನ ಮಾಡಬೇಡಿ. ವಿಡಿಯೋವನ್ನ ಕೊನೆ ತನಕ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀಕೃಷ್ಣ ದೇವರ ಪ್ರಾರ್ಥನೆ ಮಾಡಿಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ. ನನ್ನನ್ನು ನಂಬಿದವರ ಯೋಗಕ್ಷೇಮವನ್ನ ಸ್ವಯಂ ನಾನೇ ನೋಡಿಕೊಳ್ಳುತ್ತೇನೆ ಎಂದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಶ್ರೀಕೃಷ್ಣನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಈ ವಿಡಿಯೋವನ್ನ ಲೈಕ್ ಮಾಡಿ. ಮೊದಲ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಶ್ರೀಕೃಷ್ಣ ದೇವರನ್ನ ಸ್ಮರಿಸಿದರೆ ಸಾಕು, ನಿಮ್ಮ ಎಲ್ಲ ಜೀವನದ ಕಷ್ಟ, ನೋವು, ದುಃಖವನ್ನ ಶ್ರೀಕೃಷ್ಣ ಸ್ವಯಂ ನೋಡಿಕೊಳ್ಳುತ್ತಾನೆ. ಈಗ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ನಾವು ಪ್ರತಿನಿತ್ಯ ಮುಂಜಾನೆ ಯಾವ ತಪ್ಪನ್ನ ಮಾಡಬಾರ್ದು ಮತ್ತು ಯಾವ ಕೆಲಸವನ್ನ ಮಾಡಬೇಕು ಎನ್ನುವುದನ್ನ ತಿಳಿಸಿಕೊಟ್ಟಿದ್ದಾರೆ. ಜೊತೆಗೆ ಬೆಳಿಗ್ಗೆ ಎದ್ದ ತಕ್ಷಣ ಏನನ್ನ ತಿನ್ಬೇಕು, ಏನನ್ನ ತಿನ್ನಬಾರ್ದು ಅನ್ನೋದನ್ನ ಕೂಡ ತಿಳಿಸಿಕೊಟ್ಟಿದ್ದಾರೆ. ವೀಕ್ಷಕರೇ, ನಾವು ಪ್ರತಿದಿನ ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲುತ್ತೇವೆ. ಎಲ್ಲರೂ ಸುಖವಾಗಿದ್ದಾರೆ, ನಮಗೆ ಮಾತ್ರ ಯಾಕೆ ಕಷ್ಟ? ಹೀಗೆ ಪ್ರತಿನಿತ್ಯ ಮನಸ್ಸಿನಲ್ಲಿ ದೇವರಲ್ಲಿ ಕೇಳಿಕೊಳ್ತಾ ಇರ್ತೀವಿ. ಆದರೆ ನಮಗೆ ಗೊತ್ತಿಲ್ಲದೆ ಇದರ ಹಿಂದೆ ಒಂದು ದೊಡ್ಡ ರಹಸ್ಯ. ಇದಕ್ಕೆಲ್ಲ ಮುಖ್ಯ ಕಾರಣ ನಾವು ದಿನನಿತ್ಯ ಮಾಡುವ ಕೆಲವೊಂದು ತಪ್ಪುಗಳು. ಹೌದು, ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ಹಲವಾರು ತಪ್ಪುಗಳನ್ನ ನಾವು ಮಾಡ್ತಾ ಇರ್ತೀವಿ. ಇದರಿಂದ ನಮಗೆ ಈ ರೀತಿಯ ಸಮಸ್ಯೆಗಳು ಬರುತ್ತವೆ. ಅಂದುಕೊಂಡ ಕಾರ್ಯ ಯಾವುದು ಆಗುವುದಿಲ್ಲ. ವೀಕ್ಷಕರೇ, ನಮ್ಮ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಮನುಷ್ಯ ಯಾವ ತಪ್ಪನ್ನ ಮಾಡಬಾರ್ದು, ಯಾವುದನ್ನ ಮಾಡಬೇಕು, ಜೀವನದಲ್ಲಿ ಸುಖಮಯವಾಗಿ ಇರಬೇಕಾದ್ರೆ ಯಾವ ನಿಯಮವನ್ನ ಪಾಲಿಸಬೇಕು, ನಮ್ಮ ಕಷ್ಟವನ್ನ ಯಾವ ರೀತಿ ನಾವು ಬದಲಾಯಿಸಿಕೊಳ್ಬೇಕು, ಹೀಗೆ ಮನುಷ್ಯನ ಜೀವನದಲ್ಲಿ ಅವನಿಗೆ ಬೇಕಾದ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಪಡೆದುಕೊಳ್ಳುವ ಸುಲಭವಾದ ವಿಧಾನವನ್ನ ಶಾಸ್ತ್ರಗಳಲ್ಲಿ, ಧರ್ಮಶಾಸ್ತ್ರಗಳಲ್ಲಿ ಉಲ್ಲೇಖಿಸಿದ್ದಾರೆ. ಇದನ್ನ ನಮ್ಮ ಪೂರ್ವಜರು, ಹಿರಿಯರು ಮೊದಲಿನಿಂದಲೂ ತಿಳಿಸುತ್ತಾ ಬಂದಿದ್ದಾರೆ. ಆದರೆ ಇಂದಿನ ಮೊಬೈಲ್ ದುನಿಯಾದಲ್ಲಿ ಯುವ ಪೀಳಿಗೆ ಇಂತಹ ವಿಷಯದ ಬಗ್ಗೆ ಗಮನ ಹರಿಸುವುದೇ ಇಲ್ಲ. ಇದೆಲ್ಲ ಕಟ್ಟುಕತೆ, ಮೂಢನಂಬಿಕೆ ಅಂದುಕೊಳ್ತಾರೆ. ಆದರೆ ತುಂಬಾ ಮಂದಿಗೆ ಗೊತ್ತಿಲ್ಲ. ಪ್ರತಿದಿನ ನಾವು ಮುಂಜಾನೆ ಮತ್ತು ಸಂಜೆ ಸಮಯದಲ್ಲಿ ಮಾಡುವಂತಹ ಕೆಲವೊಂದು ತಪ್ಪು ಕೆಲಸಗಳಿಂದ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರುವ ಬದಲು ದರಿದ್ರ ಲಕ್ಷ್ಮಿ ಬರ್ತಾಳೆ. ಇದರಿಂದ ನಾವು ಮಾಡುವಂತಹ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಕಷ್ಟಗಳು ಪ್ರಾರಂಭವಾಗಿ ಜೀವನವೇ ಬೇಡವಾಗಿ ಹೋಗುತ್ತೆ. ಸಂಪಾದನೆ ಕಡಿಮೆ ಆಗ್ತಾ ಹೋಗುತ್ತೆ. ಕೂಡಿಟ್ಟ ಹಣ ಕೆಲವೊಂದು ಅಚಾನಕ್ಕಾಗಿ ಬರುವ ಸಮಸ್ಯೆಗಳಿಂದ ಖಾಲಿಯಾಗುತ್ತೆ. ಹಾಗಾಗಿ ಮುಂಜಾನೆ ಮಾಡುವಂತಹ ಕೆಲವೊಂದು ತಪ್ಪುಗಳು ನಮ್ಮ ದರಿದ್ರತೆಗೆ ಕಾರಣವಾಗುತ್ತೆ. ಹಾಗಾಗಿ ಮುಂಜಾನೆ ಯಾವ ತಪ್ಪನ್ನ ಮಾಡಲೇಬಾರದು ಎನ್ನುವುದನ್ನ ನೋಡೋಣ. ಮತ್ತು ಶ್ರೀಕೃಷ್ಣ ಹೇಳುವ ಪ್ರಕಾರ ಮುಂಜಾನೆ ಎದ್ದು ಯಾವ ವಸ್ತುವನ್ನ ತಿನ್ನಬೇಕು, ತಿನ್ನುವ ಮೂಲಕ ಅಪಾರವಾದ ಧನ ಸಂಪತ್ತನ್ನ ಪಡೆದುಕೊಳ್ಳಬಹುದು. ಜೀವನದಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಪಡೆದುಕೊಳ್ಳಬಹುದು ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ನೀವಿನ್ನು ವಿಡಿಯೋವನ್ನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ. ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಆದಷ್ಟು ವಿಡಿಯೋವನ್ನ ಶೇರ್ ಮಾಡಿ. ಮೊದಲ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಶ್ರೀಕೃಷ್ಣ ಹೇಳ್ತಾರೆ, ಈ ತಪ್ಪುಗಳನ್ನ ಅಪ್ಪೆ ತಪ್ಪಿಯು ಮುಂಜಾನೆ ಎದ್ದ ತಕ್ಷಣ ಮಾಡಲೇಬಾರದು. ಅದರಲ್ಲಿ ಮೊದಲ ತಪ್ಪು ಪ್ರಮುಖವಾಗಿ ನಾವು ಪ್ರತಿದಿನ ಮಾಡ್ತಾ ಇರ್ತೀವಿ. ಅದೇನೆಂದರೆ ಮುಂಜಾನೆ ಎದ್ದ ತಕ್ಷಣ ಕನ್ನಡಿಯನ್ನ ನೋಡೋದು. ಹೌದು, ನಾವು ಬಹುತೇಕ ಮಂದಿ ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯ ಎದುರು ಹೋಗಿ ಮುಖವನ್ನ ನೋಡ್ತೀವಿ. ಆದರೆ
ನಮ್ಮ ಮುಖವನ್ನ ಬೆಳಿಗ್ಗೆ ಎದ್ದ ತಕ್ಷಣ ನೋಡೋದ್ರಿಂದ ನಮ್ಮಲ್ಲಿ ದರಿದ್ರತೆಗೆ ಆಕರ್ಷಣೆ ಆಗತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಮುಖವನ್ನ ತೊಳೆಯುವ ಮೊದಲು ಅಪ್ಪಿತಪ್ಪಿಯೂ ಕನ್ನಡಿಯನ್ನ ನೋಡ್ಲೇಬಾರ್ದು. ಇನ್ನು ಎರಡನೆಯ ತಪ್ಪು ಇತ್ತೀಚಿನ ಮಾಡರ್ನ್ ದಿನಗಳಲ್ಲಿ ತುಂಬಾ ಜನ ಮಾಡುವಂತಹ ತಪ್ಪಾಗಿದೆ. ಅದೇನೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಕುಡಿಯೋದು ಮತ್ತು ತಿಂಡಿ ತಿನ್ನೋದು. ಹೌದು, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಸಿಟಿ ಕಡೆ ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲು ಜೊತೆಗೆ ಮುಖವನ್ನ ತೊಳೆಯದೆ ಟೀ ಕಾಫಿ ಕುಡಿತಾರೆ, ನಾಷ್ಟವನ್ನ ಮಾಡ್ತಾರೆ. ಆದರೆ ಅದು ಧರ್ಮಶಾಸ್ತ್ರದಲ್ಲಿ ಅದಕ್ಕೆ ವಿರೋಧವಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಮುಖ ತೊಳೆದು ಸ್ನಾನ ಮಾಡಿ ಟೀ ಕಾಫಿಯನ್ನ ಕುಡಿಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿ ಮನೆಯ ದೇವರಿಗೆ ನಮಸ್ಕಾರ ಮಾಡಿ ದೀಪವನ್ನ ಬೆಳಗಿಸಿದ ನಂತರವೇ ಟೀ ಕಾಫಿಯನ್ನ ಸೇವಿಸಬೇಕು ಎಂದು ಶಾಸ್ತ್ರದಲ್ಲಿ ಉಲ್ಲೇಖವಿದೆ. ನಾವು ತಿನ್ನುವ ಆಹಾರ ಬೆಳೆಯಲು ಮುಖ್ಯವಾಗಿ ಸೂರ್ಯ ದೇವರೇ ಕಾರಣವಾಗಿರ್ತಾರೆ. ಹಾಗಾಗಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿದ ನಂತರ ಟೀ ಕಾಫಿಯನ್ನ ಸೇವಿಸಬೇಕು. ಹಾಗಾಗಿ ನೀವೇನಾದರೂ ಬೆಡ್ ಕಾಫಿಯನ್ನ ಕುಡಿಯುತ್ತಿದ್ದರೆ ಇವತ್ತಿನಿಂದಲೇ ಅದನ್ನ ತ್ಯಜಿಸಿ. ಇಲ್ಲವಾದರೆ ಯಾವತ್ತೂ ನೀವು ಶ್ರೀಮಂತರಾಗುವುದಿಲ್ಲ. ಇನ್ನು ಮೂರನೆಯದ್ದು, ಬೆಳಿಗ್ಗೆ ಎದ್ದ ತಕ್ಷಣ ನಾವು ದೇವರ ಸ್ಮರಣೆ ಅಥವಾ ದೇವರ ನಾಮವನ್ನ ಉಚ್ಚರಿಸಬೇಕು. ಆದರೆ ಬಹುತೇಕ ಮಂದಿ ಎದ್ದ ತಕ್ಷಣ ಅವರ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡ್ತಾರೆ ಅಥವಾ ಮನೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡಲು ಶುರು ಮಾಡ್ತಾರೆ. ಆದರೆ ಈ ತಪ್ಪನ್ನ ಯಾವತ್ತೂ ನೀವು ಬೆಳಿಗ್ಗೆ ಶುಭ ಸಂದರ್ಭದಲ್ಲಿ ಮಾಡಬಾರ್ದು. ಬೆಳಗಿನ ಶುಭ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ, ಭಗವಂತನ ಕೀರ್ತನೆ ಅಥವಾ ಭಗವಂತನ ನಾಮಜಪವನ್ನ ಮಾಡಿದರೆ ಇಡೀ ದಿನ ನೀವು ಖುಷಿ ಖುಷಿಯಾಗಿ ನೆಮ್ಮದಿಯಿಂದ ಉಲ್ಲಾಸದಿಂದ ಇರ್ತೀರಿ. ಅಷ್ಟೇ ಅಲ್ಲ, ಆ ದಿನ ನೀವು ಮಾಡಬೇಕಾದ ಎಲ್ಲ ಸಂಕಲ್ಪದಂತೆ ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ವಿಘ್ನವಿಲ್ಲದೆ ನಡೆಯುತ್ತೆ. ಮತ್ತೆ ಶ್ರೀಕೃಷ್ಣ ಹೇಳ್ತಾರೆ, ನಾವು ಪ್ರತಿದಿನ ರಾತ್ರಿ ಮಲಗುವಾಗ 1 ಗ್ಲಾಸ್ ನೀರನ್ನ ತಾಮ್ರದ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಗಂಗಾ ಜಲವನ್ನ ಬೆರೆಸಿ ದೇವರ ಕೋಣೆಯಲ್ಲಿ ಇಟ್ಟು ಮಲಗಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿದ ನಂತರ ಆ ಗಂಗಾ ಜಲವನ್ನ ಮನೆ ಮಂದಿ ಎಲ್ಲರೂ ಸೇವಿಸಬೇಕು. ಯಾಕೆಂದ್ರೆ ಗಂಗಾ ಜಲಕ್ಕೆ ಅಪಾರವಾದ ಶಕ್ತಿ ಇದೆ. ದೇವಾನುದೇವತೆಗಳು ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಗಂಗಾ ನದಿಯನ್ನ ಪವಿತ್ರ ನದಿಯನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಗಂಗಾ ಜಲವನ್ನ ಪ್ರತಿದಿನ ಬೆಳಿಗ್ಗೆ ಸೇವಿಸೋದ್ರಿಂದ ನಿಮಗೆ ಯಾವತ್ತೂ ಹಣಕಾಸಿನ ಸಮಸ್ಯೆ ಬರುವುದಿಲ್ಲ. ನಿಮ್ಮ ಮನೆಗೆ ಲಕ್ಷ್ಮಿಯ ಕೃಪೆ ಪ್ರಾಪ್ತಿಯಾಗತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಸುತ್ತಮುತ್ತ ಎಲ್ಲ ಕಡೆ ನಕಾರಾತ್ಮಕ ಶಕ್ತಿ ದೂರವಾಗಿ ಧನಾತ್ಮಕ ಸಕಾರಾತ್ಮಕ ಶಕ್ತಿಗಳು ಸಂಚರಿಸುತ್ತೆ. ನಿಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ದೂರ ಆಗುತ್ತೆ. ಜೊತೆಗೆ ಗಂಗಾ ಜಲವನ್ನ ಪ್ರತಿದಿನ ಸೇವಿಸೋದರಿಂದ ನಿಮ್ಮ ಅನೇಕ ಜನ್ಮಗಳ ಪಾಪ ಕರ್ಮಗಳು ಕೂಡ ಕಡಿಮೆ ಆಗುತ್ತೆ. ನೀವು ಬಯಸಿದ ಸುಖಮಯ ಜೀವನ ನಿಮ್ಮದಾಗುತ್ತೆ. ಇನ್ನು ಶ್ರೀಕೃಷ್ಣ ಹೇಳ್ತಾರೆ, ಮುಂಜಾನೆ ಎದ್ದ ತಕ್ಷಣ ನೆಲವನ್ನ ತುಳಿಯುವ ಮೊದಲು ಕೈಯಿಂದ ಭೂಮಿಯನ್ನ ಸ್ಪರ್ಶ ಮಾಡಿ ಭೂತಾಯಿಗೆ ನಮಸ್ಕಾರ ಮಾಡಬೇಕು. ಭೂತಾಯಿಯ ಹತ್ತಿರ ಕ್ಷಮೆಯನ್ನ ಕೇಳುತ್ತಾ ಪ್ರಾರ್ಥನೆ ಮಾಡಿಕೊಂಡು ಭೂಮಿಯ ಮೇಲೆ ಪಾದ ಸ್ಪರ್ಶ ಮಾಡಬೇಕು ಮತ್ತು ನೇರವಾಗಿ ಕನ್ನಡಿಯನ್ನ ನೋಡದೆ ನಿಮ್ಮ ದೇವರ ಕೋಣೆಯಲ್ಲಿರುವ ನಿಮ್ಮ ಇಷ್ಟ ದೇವರ ಫೋಟೋವನ್ನ ನೋಡಬೇಕು. ಇದರಿಂದ ಮನೆಯಲ್ಲಿರುವ ದರಿದ್ರತೆ ದೂರವಾಗಿ ಅದೃಷ್ಟ ನಿಮ್ಮದಾಗತ್ತೆ. ಮುಖ್ಯವಾಗಿ ಲಕ್ಷ್ಮೀ ತಾಯಿಯ ಕೃಪೆ ನಿಮಗೆ ಸಿಗತ್ತೆ. ಹಾಗಾಗಿ ಮುಂಜಾನೆ ಎದ್ದ ತಕ್ಷಣ ಸ್ನಾನ ಮಾಡಿದ ನಂತರ ನಿಮ್ಮ ಇಷ್ಟ ದೇವರಿಗೆ ನಮಸ್ಕಾರ ಮಾಡಿ, ನಿಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ನಮಸ್ಕಾರ ಮಾಡಿ ನಿಮ್ಮ ದಿನವನ್ನ ಪ್ರಾರಂಭಿಸಬೇಕು. ಈಗ ಇಲ್ಲಿ ಮುಖ್ಯವಾಗಿ ಶ್ರೀಕೃಷ್ಣ ಮುಂಜಾನೆ ಸಮಯದಲ್ಲಿ ಈ ವಸ್ತುಗಳನ್ನ ತಿನ್ಬೇಕು ಎಂದು ಹೇಳ್ತಾರೆ. ಈ ವಸ್ತುಗಳನ್ನ ತಿನ್ನುವುದರಿಂದ ನಿಮ್ಮ ಜೀವನ ಬದಲಾಗುತ್ತೆ ಮತ್ತು ಜೀವನದಲ್ಲಿ ನಿಮಗೆ ಅದೃಷ್ಟ ಕೂಡಿ ಬರುತ್ತೆ. ಇದು ನಿಮ್ಮ ಯಶಸ್ಸಿನ ಕಾರಣವಾಗುತ್ತೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಭಗವಂತನಿಗೆ ಅರ್ಪಿಸಿದ ತುಳಸಿ. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿದ ನಂತರ ಒಂದು ತುಳಸಿ ಎಲೆಯನ್ನ ಶ್ರೀಕೃಷ್ಣ ದೇವರನ್ನ ನೆನೆಸಿಕೊಂಡು ತಿನ್ಬೇಕು.
ಭಗವಂತನಿಗೆ ಅರ್ಪಿಸಿದ ತುಳಸಿ ಎಲೆಯನ್ನ ಆಗ್ಬೋದು, ಅಥವಾ ನಿಮ್ಮ ಅಂಗಳದಲ್ಲಿ ಬೆಳೆದಿರುವ ತುಳಸಿ ಗಿಡದಿಂದ ಒಂದು ಎಲೆಯನ್ನ ಕಿತ್ತು ಅದನ್ನ ಸೇವಿಸೋದ್ರಿಂದ ವಿಶೇಷವಾಗಿ ಶ್ರೀಕೃಷ್ಣ ದೇವರ ಅನುಗ್ರಹ ನಿಮಗೆ ಸಿಗುತ್ತೆ. ಹೌದು, ಜೊತೆಗೆ ತುಳಸಿ ಎಲೆಯಲ್ಲಿ ವಿಶೇಷವಾಗಿ ರೋಗ ನಿರೋಧಕ ಶಕ್ತಿ ಇದೆ. ಇದರ ಸೇವನೆಯಿಂದ ಅನೇಕ ಅನಾರೋಗ್ಯ ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಮಹಾವಿಷ್ಣು ದೇವರಿಗೆ ತುಳಸಿ ಅತ್ಯಂತ ಪ್ರಿಯವಾದ ವಸ್ತುವಾಗಿದೆ. ಹಾಗಾಗಿ ಇದರ ಸೇವನೆಯಿಂದ ನಿಮ್ಮಲ್ಲಿ ಅಪಾರ ದೈವಶಕ್ತಿಯ ಆಕರ್ಷಣೆ ಸಿಗುತ್ತೆ. ನೀವು ಯಾವುದೇ ಶುಭ ಕಾರ್ಯಕ್ಕೆ ಹೊರಟಿದ್ದರೆ ಮನೆಯಿಂದ ಹೊರಡುವ ಮೊದಲು ಏನಾದರೂ ಸಿಹಿಯನ್ನ ತಿಂದು ಹೊರಡಬೇಕು. ಇದರಿಂದ ಆ ದಿನ ನೀವು ಯಾವ ಕಾರ್ಯಕ್ಕೆ ಹೋಗ್ತೀರಿ ಅದು ನೆರವೇರುತ್ತೆ. ಅದೇ ರೀತಿ ಮನೆಯಲ್ಲಿ ಶ್ರೀಗಂಧ ಇದ್ದರೆ ತಪ್ಪದೆ ಅದನ್ನ ತೇದಿ ಮನೆಯಿಂದ ಹೊರಡುವ ಮೊದಲು ಹಣೆಯಲ್ಲಿ ತಿಲಕವನ್ನಾಗಿ ಮಾಡಿ ಧರಿಸಿಕೊಂಡು ಹೊರಡಬೇಕು. ಶ್ರೀಗಂಧಕ್ಕೆ ವಿಶೇಷವಾದ ಶಕ್ತಿ ಇರುವುದರಿಂದ, ಅಪಾರ ದೈವಶಕ್ತಿ ಇರುವುದರಿಂದ ಇದನ್ನ ನೀವು ತಿಲಕವನ್ನಾಗಿ ಧರಿಸಿ ಮನೆಯಿಂದ ಹೊರಗೆ ಹೋಗೋದ್ರಿಂದ ನಿಮಗೆ ಆ ದಿನ ಯಾವುದೇ ರೀತಿಯಲ್ಲಿ ಅಪಮೃತ್ಯು ಸಂಭವಿಸುವುದಿಲ್ಲ. ಮತ್ತು ನಿಮಗೆ ಸಮಾಜದಲ್ಲಿ ಅಪಾರ ಗೌರವ ಸಿಗಬೇಕಾದ್ರೆ, ದೀರ್ಘಾಯುಷ್ಯಾಗಿ ಬೆಳೆಯಬೇಕಾದರೆ, ಆರೋಗ್ಯದಿಂದ ಆತ್ಮವಿಶ್ವಾಸದಿಂದ ಇರಬೇಕಾದ್ರೆ ನೀವು ಪ್ರತಿನಿತ್ಯ ಬೆಳಿಗ್ಗೆ ಸೂರ್ಯದೇವರಿಗೆ ನಮಸ್ಕರಿಸಬೇಕು. ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರು ಅಂದ್ರೆ ಅದು ಸೂರ್ಯ ದೇವರು ಮಾತ್ರ. ಸೂರ್ಯ ದೇವರಿಗೆ ಪ್ರತಿದಿನ ನಮಸ್ಕರಿಸುವ ಮೂಲಕ ಸೂರ್ಯ ದೇವರ ವಿಶೇಷ ಅನುಗ್ರಹ ನಿಮ್ಮ ಮೇಲೆ ಆಗತ್ತೆ. ಸೂರ್ಯ ದೇವರಿಗೆ ಪ್ರತಿದಿನ ನಮಸ್ಕರಿಸುವ ವ್ಯಕ್ತಿಗೆ ಯಾವತ್ತೂ ಅಪಜಯ, ಅಪಮಾನ ಮತ್ತು ಸೋಲು ಯಾವತ್ತೂ ಬರುವುದಿಲ್ಲ. ಅದೇ ರೀತಿ ಮುಂಜಾನೆ ಸೂರ್ಯನ ಬೆಳಕಿನಲ್ಲಿ ನಿಲ್ಲುವುದರಿಂದ ನಮಗೆ ಅನೇಕ ರೀತಿಯ ಆರೋಗ್ಯ ಲಾಭ ಕೂಡ ಸಿಗುತ್ತೆ. ಮತ್ತು ಪ್ರತಿದಿನ ಮನೆಯಿಂದ ಹೊರಡುವಾಗ ಏನಾದರೂ ಸಿಹಿಯನ್ನ ತಿಂದು ಹೊರಡಬೇಕು. ಯಾವುದೇ ಸಿಹಿ ಇಲ್ಲದಿದ್ದರೂ ಸ್ವಲ್ಪ ಮೊಸರಿಗೆ ಸ್ವಲ್ಪ ಸಕ್ಕರೆಯನ್ನ ಬೆರೆಸಿ ಸೇವಿಸಿ ಮನೆಯಿಂದ ಹೊರಡುವುದರಿಂದ ಆ ದಿನದಲ್ಲಿ ನೀವು ಎಣಿಸಿದ ಕಾರ್ಯಗಳಲ್ಲಿ ನೆರವೇರುತ್ತೆ. ಇನ್ನು ಪ್ರತಿದಿನ ನೀವು ಮನೆಯಲ್ಲಿ ತುಳಸಿ ದೇವರಿಗೆ ನೀರು ಹಾಕಿ ಪ್ರದಕ್ಷಿಣೆ ಒಂದು ನಮಸ್ಕರಿಸಬೇಕು. ಇದರಿಂದ ವಿಶೇಷವಾಗಿ ತುಳಸಿ ಮಾತೆಯ ಅನುಗ್ರಹ ಸಿಗುತ್ತೆ. ಮನೆಯಲ್ಲಿ ದೇವರ ಕೋಣೆಯಲ್ಲಿ ಶುದ್ಧ ಮಾಡಿ ದೀಪವನ್ನ ಬೆಳಗಿಸಿ ಅಗರಬತ್ತಿಯನ್ನ ಹಚ್ಚಬೇಕು. ಇದರಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರ ಆಗಿ ಸಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯನ್ನ ಪ್ರವೇಶ ಮಾಡುತ್ತೆ. ಇದರಿಂದ ನೀವು ಜೀವನದಲ್ಲಿ ಬಯಸಿದ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಸಿಗುತ್ತೆ. ಅದೇ ರೀತಿ ಮುಂಜಾನೆ ಯಾವ ಮನೆ ಶಾಂತವಾಗಿರುತ್ತೆ ಅಲ್ಲಿ ಭಗವಂತ ನೆಲೆಸ್ತಾನೆ. ಯಾರ ಮನೆಯಲ್ಲಿ ಮುಂಜಾನೆ ಗಲಾಟೆ ನಡೆಯುತ್ತೆ, ವಾದ ವಿವಾದಗಳು ನಡೆಯುತ್ತೆ, ಅಲ್ಲಿ ಭಗವಂತ ಒಂದು ಕ್ಷಣನೂ ಕೂಡ ನಿಲ್ಲುವುದಿಲ್ಲ. ಹಾಗಾಗಿ ನಿಮಗೆ ಸುಖ, ಶಾಂತಿ, ನೆಮ್ಮದಿ ಬೇಕೆಂದ್ರೆ ಮುಂಜಾನೆ ಸಮಯದಲ್ಲಿ ಅಂದರೆ ಸೂರ್ಯೋದಯ ಸಮಯದಲ್ಲಿ ಮತ್ತು ಸಂಜೆ ಸಮಯದಲ್ಲಿ ಗಲಾಟೆ ಮಾಡಬಾರ್ದು. ಮನೆಯಲ್ಲಿ ಶಾಂತಿಯ ವಾತಾವರಣವಿರಬೇಕು. ಎಲ್ಲ ಶಾಂತಿ ನೆಮ್ಮದಿಯ ವಾತಾವರಣ ಇರುತ್ತೆ. ಅಲ್ಲಿ ಮಹಾಲಕ್ಷ್ಮಿ ತಾಯಿ ನೆಲೆಸ್ತಾಳೆ. ಎಲ್ಲಿ ಮಹಾಲಕ್ಷ್ಮಿ ತಾಯಿ ಇರ್ತಾಳೆ ಅಲ್ಲಿ ಯಾವುದಕ್ಕೂ ಕೊರತೆ ಆಗುವುದಿಲ್ಲ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದರೆ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ವಿಡಿಯೋವನ್ನ ಲೈಕ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಮೊದಲ ಬಾರಿ ನೋಡ್ತಾ ಇದ್ರೆ